ವಾಟ್ಸ್ಆಪ್ ಫಾರ್ವರ್ಡ್ಗಳೇ ಇತಿಹಾಸವಾಗಿ ಬದಲಾಗುತ್ತಿವೆ. ಫೇಕ್ ನ್ಯೂಸ್ ಫ್ಯಾಕ್ಟರಿಗಳು ದಿನದ 24 ಗಂಟೆಯೂ ಕೆಲಸ ಮಾಡುತ್ತಿವೆ. ನಮ್ಮ ಯುವ ಜನರ ತಲೆಗೆ ಸುಳ್ಳುಗಳನ್ನೇ ತುಂಬಿ ಅವರ ಯೋಚನಾ ಶಕ್ತಿಯನ್ನೇ ನಾಶ ಮಾಡುತ್ತಿವೆ. ಯಾರಾದರೂ ನಿರುದ್ಯೋಗದ ಬಗ್ಗೆ, ಶಿಕ್ಷಣದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ ಪ್ರಶ್ನೆ ಕೇಳಿದರೆ ಅವರನ್ನು ದೇಶದ್ರೋಹಿ ಎಂದು ಬ್ರ್ಯಾಂಡ್ ಮಾಡುವ ಸಂಸ್ಕೃತಿ ಬೆಳೆಯುತ್ತಿದೆ. ದೇಶವನ್ನು ಪ್ರೀತಿಸುವುದೆಂದರೆ ಕೇವಲ ವಾಟ್ಸ್ಆಪ್ ಡಿಪಿ ಬದಲಾಯಿಸುವುದಲ್ಲ. ಸಮಾಜದಲ್ಲಿ ಒಂದು ಸುಳ್ಳು ಹರಿದಾಡುತ್ತಿರುವಾಗ ಅದರ ಮೂಲವನ್ನು ಹುಡುಕಿ ಸತ್ಯವನ್ನು ಜನರ ಮುಂದಿಡುವುದು ನಿಜವಾದ ದೇಶ ಪ್ರೇಮ. ಇಂದು ಸತ್ಯವನ್ನ ತಿರುಚಲಾಗುತ್ತಿದೆ ಮತ್ತು ದ್ವೇಷವನ್ನ ಬಿತ್ತಲಾಗುತ್ತಿದೆ. ಇಂತಹ ವಾತಾವರಣದಲ್ಲಿ ನನ್ನ ದೇಶವನ್ನು ಮೊದಲಿನಂತೆ ಕುರುಡಾಗಿ ಪ್ರೀತಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಗೆಳೆಯರೆ, ಒಂದು ದೇಶವನ್ನು ಪ್ರೀತಿಸುವುದು ಎಂದರೆ ಏನು? ಅದರ ಮಣ್ಣನ್ನು ಪ್ರೀತಿಸುವುದಾ, ಅಥವಾ ಬಾವುಟವನ್ನು ಪ್ರೀತಿಸುವುದಾ, ಅಥವಾ ಆ ದೇಶದ ಆಡಳಿತಗಾರರು ಏನೇ ತಪ್ಪು ಮಾಡಿದರೂ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ನನ್ನ ದೇಶವೇ ಶ್ರೇಷ್ಠ ಎಂದು ಘೋಷಣೆ ಕೂಗುವುದಾ? ಇವತ್ತು ನಾವು ಇತಿಹಾಸದ ಒಂದು ಪ್ರಮುಖ ಘಟನೆಯ ಬಗ್ಗೆ, ಒಬ್ಬ ಲೆಜೆಂಡರಿ ನಟನ ದಿಟ್ಟತನದ ಬಗ್ಗೆ ಮತ್ತು ಇಡೀ ಜಗತ್ತನ್ನೇ ಕಾಡುತ್ತಿರುವ ಒಂದು ದೊಡ್ಡ ರೋಗದ ಬಗ್ಗೆ ಮಾತನಾಡಲಿದ್ದೇವೆ. ಆ ರೋಗದ ಹೆಸರು ಸುಳ್ಳುಗಳ ವಿಜೃಂಭಣೆ. ನವೆಂಬರ್ 27, 2023 ನ್ಯೂಯಾರ್ಕ್ ನಗರದಲ್ಲಿ ಗೋಥಮ್ ಅವಾರ್ಡ್ ಸಮಾರಂಭ ನಡೆಯುತ್ತಿತ್ತು. ಹಾಲಿವುಡ್ನ ದಿಗ್ಗಜ ನಟ 80 ವರ್ಷದ ರಾಬರ್ಟ್ ಡಿ ನೀರೋ ವೇದಿಕೆಯ ಮೇಲೆ ಬರುತ್ತಾರೆ. ಅವರು ಅಲ್ಲಿಗೆ ಬಂದಿದ್ದು ತಾವು ನಟಿಸಿದ ಕಿಲ್ಲರ್ಸ್ ಆಫ್ ದ ಫ್ಲವರ್ ಮೂನ್ ಚಿತ್ರಕ್ಕೆ ಸಿಕ್ಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಒಂದು ಐತಿಹಾಸಿಕ ಭಾಷಣ ಮಾಡಲು. ಆದರೆ ವೇದಿಕೆ ಹತ್ತಿ ಟೆಲಿಪ್ರಾಂಪ್ಟರ್ ನೋಡಿದಾಗ ಅವರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಅವರು ಬರೆದುಕೊಂಡು ಬಂದಿದ್ದ ಭಾಷಣ ಅತಿ ಮುಖ್ಯವಾದ ರಾಜಕೀಯ ಸತ್ಯಗಳನ್ನು ಹೇಳುವ ಸಾಲುಗಳನ್ನು ಆಯೋಜಕರು ಸೆನ್ಸರ್ ಮಾಡಿದ್ದರು, ಅಂದರೆ ಕತ್ತರಿಸಿ ಹಾಕಿದ್ದರು. ಯಾವುದೇ ಸಾಮಾನ್ಯ ನಟನಾಗಿದ್ದರೆ ಪ್ರಾಂಪ್ಟರ್ನಲ್ಲಿ ಏನಿದೆಯೋ ಅದನ್ನ ಓದಿ ನಕ್ಕು ಕೈ ಬೀಸಿ ಹೊರಟು ಹೋಗುತ್ತಿದ್ದ. ಆದರೆ ಅಲ್ಲಿ ನಿಂತಿದ್ದು ಡಿ ನೀರೋ. ಅವರು ಕೋಪದಿಂದ ಪ್ರಾಂಪ್ಟರ್ ಓದುವುದನ್ನು ನಿಲ್ಲಿಸಿದರು. ತಮ್ಮ ಜೇಬಿನಿಂದ ಮೊಬೈಲ್ ಫೋನ್ ತೆಗೆದು, ನನ್ನ ಭಾಷಣದ ಆರಂಭದ ಸಾಲುಗಳನ್ನು ಎಡಿಟ್ ಮಾಡಲಾಗಿದೆ, ಕತ್ತರಿಸಲಾಗಿದೆ, ಅದು ನನಗೆ ಇಷ್ಟವಿಲ್ಲ, ನಾನು ಬರೆದ ಅಸಲಿ ಭಾಷಣವನ್ನ ಈಗ ಓದುತ್ತೇನೆ ಎಂದು ಹೇಳಿ ಅಮೆರಿಕನ್ ರಾಜಕಾರಣದ ಬೆತ್ತಲೆಯ ಸತ್ಯಗಳನ್ನ ಇಡೀ ಪ್ರಪಂಚದ ಮುಂದಿಟ್ಟರು. ಅವರು ಅಂದು ಓದಿದ ಆ ಅನ್ಸೆನ್ಸರ್ಡ್ ಭಾಷಣ ಕೇವಲ ಅಮೆರಿಕಕ್ಕೆ ಮಾತ್ರವಲ್ಲ, ಇಂದಿನ ನಮ್ಮ ವ್ಯವಸ್ಥೆಗೂ ಹಿಡಿದ ಕೈಗನ್ನಡಿ. ಬನ್ನಿ, ಇವತ್ತಿನ ಈ ಡೀಪ್ ಡೈವ್ ಎಪಿಸೋಡ್ ನಲ್ಲಿ ಆ ಸಂಪೂರ್ಣ ಭಾಷಣವನ್ನ, ಅದರ ಪ್ರತಿಯೊಂದು ಪದದ ಹಿಂದಿರುವ ಅರ್ಥವನ್ನ ಮತ್ತು ನನ್ನ ದೇಶವನ್ನ ಮೊದಲಿನಂತೆ ಪ್ರೀತಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದೇಕೆ ಎನ್ನುವುದನ್ನ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋಣ. ಡಿ ನೀರೋ ತಮ್ಮ ಮೊಬೈಲ್ ನೋಡುತ್ತಾ ಭಾಷಣದ ಮೊದಲ ಸಾಲನ್ನ ಹೀಗೆ ಓದುತ್ತಾರೆ: ಇತಿಹಾಸವು ಈಗ ಇತಿಹಾಸವಾಗಿ ಉಳಿದಿಲ್ಲ, ಸತ್ಯವು ಸತ್ಯವಾಗಿ ಉಳಿದಿಲ್ಲ, ವಾಸ್ತವ ಸಂಗತಿಗಳನ್ನ ಪರ್ಯಾಯ ಸತ್ಯಗಳಿಂದ ರಿಪ್ಲೇಸ್ ಮಾಡಲಾಗುತ್ತಿದೆ ಮತ್ತು ಪಿತೂರಿ ಸಿದ್ಧಾಂತಗಳು ಹಾಗೂ ಕುರೂಪತೆಗಳೇ ಇಂದಿನ ವ್ಯವಸ್ಥೆಯನ್ನ ಮುನ್ನಡೆಸುತ್ತಿದೆ. I can't love a country that sends out masked militias to shoot citizens in the streets, torture our neighbors and separate families. I can't love a country that's led by a racist, misogynist, xenophobic tyrant. And let me just say it. I can't love the country that's led by Donald Trump and his ಗೆಳೆಯರೆ, ಈ ಸಾಲುಗಳನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಡಿ ನೀರೋ ಇಲ್ಲಿ ಪೋಸ್ಟ್ ಟ್ರುತ್ ಅಂದರೆ ಸತ್ಯೋತ್ತರ ಯುಗದ ಬಗ್ಗೆ ಮಾತನಾಡುತ್ತಿದ್ದಾರೆ. ಏನಿದು ಪರ್ಯಾಯ ಸತ್ಯ? 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದಾಗ ಅವರ ಸಲಹೆಗಾರ್ತಿ ಕೆಲಿಯಾನೆ ಕಾನ್ವೆ ಈ ಪದವನ್ನ ಮೊದಲ ಬಾರಿಗೆ ಬಳಸಿದ್ದರು. ಅಂದರೆ ಒಂದು ವಾಸ್ತವ ಘಟನೆ ನಡೆದಾಗ ಅದನ್ನು ಒಪ್ಪಿಕೊಳ್ಳದೆ ತಮ್ಮದೇ ಆದ ಒಂದು ಸುಳ್ಳನ್ನು ಸೃಷ್ಟಿಸಿ ಅದನ್ನೇ ಇದು ಪರ್ಯಾಯ ಸತ್ಯ ಎಂದು ಬಿಂಬಿಸುವುದು. ಉದಾಹರಣೆಗೆ, ಡಿ ನೀರೋ ತಮ್ಮ ಭಾಷಣದಲ್ಲಿ ಅಮೆರಿಕದ ಶಾಲಾ ಪಠ್ಯ ಪುಸ್ತಕಗಳ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ಅಮೆರಿಕದ ಮೂಲ ನಿವಾಸಿಗಳಾದ ನೇಟಿವ್ ಅಮೆರಿಕನ್ನರ ಮೇಲೆ ಬಿಳಿಯರು ಮಾಡಿದ ದೌರ್ಜನ್ಯಗಳನ್ನ, ಕಗ್ಗೊಲೆಗಳನ್ನ ಮುಚ್ಚಿ ಹಾಕಲು ಅಮೆರಿಕದ ಕೆಲವು ರಾಜ್ಯಗಳಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ಬಿಳಿಯರು ಕೇವಲ ಅಭಿವೃದ್ಧಿ ತಂದರು ಎಂದು ಸುಳ್ಳು ಇತಿಹಾಸವನ್ನ
ಮಕ್ಕಳಿಗೆ ಬೋಧಿಸಲಾಗುತ್ತಿದೆ. ಇತಿಹಾಸವನ್ನ ಯಾರು ಬರೆಯುತ್ತಾರೋ ಅವರು ಸತ್ಯವನ್ನ ಕೊಲ್ಲುತ್ತಾರೆ ಎಂದು ಡಿ ನೀರೋ ಇಲ್ಲಿ ನೇರವಾಗಿ ವ್ಯವಸ್ಥೆಯ ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ. ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡುವ ಈ ಪ್ರಪಗಾಂಡ ನಮ್ಮ ಸುತ್ತಮುತ್ತಲೂ ನಡೆಯುತ್ತಿಲ್ಲವೇ? ಯೋಚಿಸಿ. ಭಾಷಣದ ಮುಂದುವರಿದ ಭಾಗದಲ್ಲಿ ಡಿ ನೀರೋ ತಮ್ಮ ಕೋಪವನ್ನ ನೇರವಾಗಿ ಅಮೆರಿಕದ ಅಂದಿನ ಮಾಜಿ ಅಧ್ಯಕ್ಷ ಅಂದರೆ ಇಂದಿನ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡೆಗೆ ತಿರುಗಿಸುತ್ತಾರೆ. ಅವರು ಹೇಳುವ ಮಾತುಗಳು ಕೇವಲ ಟ್ರಂಪ್ಗೆ ಮಾತ್ರವಲ್ಲ, ಜಗತ್ತಿನಾದ್ಯಂತ ಇರುವ ಪ್ರತಿಯೊಬ್ಬ ಸರ್ವಾಧಿಕಾರಿ ಮನಸ್ಥಿತಿಯ ನಾಯಕನಿಗೂ ಅನ್ವಯಿಸುತ್ತದೆ. Innocence and indirectly causing the deaths and suffering of millions more. I can't love a country that takes health care away from millions of people and uses that money to enrich their pals in the Trump Epstein class. ಅವರು ಹೇಳುತ್ತಾರೆ, ಸುಳ್ಳು ಹೇಳುವುದು ಇಂದು ಕೇವಲ ರಾಜಕೀಯದ ಒಂದು ಅಸ್ತ್ರವಾಗಿ ಉಳಿದಿಲ್ಲ, ಅದು ನಾಯಕರ ಮುಖ್ಯ ವೃತ್ತಿಯಾಗಿದೆ. ಮಾಜಿ ಅಧ್ಯಕ್ಷ ಟ್ರಂಪ್ ತಮ್ಮ 4 ವರ್ಷಗಳ ಅಧಿಕಾರಾವಧಿಯಲ್ಲಿ ಬರೋಬ್ಬರಿ 30,000ಕ್ಕೂ ಹೆಚ್ಚು ಸುಳ್ಳುಗಳನ್ನು ಹೇಳಿದ್ದಾರೆ ಮತ್ತು ಈಗ ಮತ್ತೆ ಅಧಿಕಾರ ಹಿಡಿಯಲು ಅದೇ ಸುಳ್ಳುಗಳ ಮೊರೆ ಹೋಗುತ್ತಿದ್ದಾರೆ. ಇಂಥವನು ನಮ್ಮ ದೇಶದ ನಾಯಕನಾಗಲು ಹೇಗೆ ಸಾಧ್ಯ ಎಂದು. ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಒಬ್ಬ ನಾಯಕ ತನ್ನ ವೈಯಕ್ತಿಕ ಲಾಭಕ್ಕಾಗಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯಾವ ಮಟ್ಟಕ್ಕೆ ಇಳಿಯುತ್ತಾನೆ ಎನ್ನುವುದು. ಡಿ ನೀರೋ ಹೇಳುವಂತೆ ಈ ಸುಳ್ಳುಗಳು ಕೇವಲ ಅಂಕಿಅಂಶಗಳ ಸುಳ್ಳಲ್ಲ, ಇವು ಮನುಷ್ಯರನ್ನು ಒಡೆಯುವ ಸುಳ್ಳುಗಳು. ಅಲ್ಪಸಂಖ್ಯಾತರ ಬಗ್ಗೆ, ವಲಸಿಗರ ಬಗ್ಗೆ, ಮಹಿಳೆಯರ ಬಗ್ಗೆ ಸುಳ್ಳುಗಳನ್ನು ಹರಡಿ ಬಹುಸಂಖ್ಯಾತರಲ್ಲಿ ಭಯ ಹುಟ್ಟಿಸಿ ಆ ಭಯದ ಮೇಲೆ ವೋಟ್ ಬ್ಯಾಂಕ್ ಕಟ್ಟುವ ಕಲೆ ಇದು. ತಮ್ಮದೇ ದೇಶದ ಒಬ್ಬ ಪವರ್ಫುಲ್ ನಾಯಕನನ್ನು, ಒಂದು ದೊಡ್ಡ ರಾಜಕೀಯ ಪಕ್ಷವನ್ನು ಎದುರು ಹಾಕಿಕೊಂಡು ಈ ಮಟ್ಟದ ಸತ್ಯವನ್ನು ಹೇಳಲು ಎಷ್ಟು ಧೈರ್ಯ ಬೇಕು ಹೇಳಿ. ಡಿ ನೀರೋ ಆ ಧೈರ್ಯವನ್ನ ಪ್ರದರ್ಶಿಸಿದರು. ಈಗ ಬರೋಣ ಭಾಷಣದ ಅತಿ ಮುಖ್ಯವಾದ ಮತ್ತು ವೈರಲ್ ಆದ ಆ ಸಾಲುಗಳಿಗೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಂಬುವ ಪ್ರತಿಯೊಬ್ಬ ವ್ಯಕ್ತಿಯ ಒಡಲಾಳದ ಕೂಗು. ಅವರು ಅತ್ಯಂತ ಖೇದದಿಂದ, ಭಾರವಾದ ಹೃದಯದಿಂದ ಹೇಳುತ್ತಾರೆ, ನಾನು ಹುಟ್ಟಿ ಬೆಳೆದ ಮತ್ತು ನಾನು ಅಪಾರವಾಗಿ ಪ್ರೀತಿಸುತ್ತಿದ್ದ ಅಮೆರಿಕ ಇದಲ್ಲ. ಇಂದು ಸತ್ಯವನ್ನ ತಿರುಚಲಾಗುತ್ತಿದೆ ಮತ್ತು ದ್ವೇಷವನ್ನ ಬಿತ್ತಲಾಗುತ್ತಿದೆ. ಇಂತಹ ವಾತಾವರಣದಲ್ಲಿ ನನ್ನ ದೇಶವನ್ನು ಮೊದಲಿನಂತೆ ಕುರುಡಾಗಿ ಪ್ರೀತಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು. ಇದನ್ನು ಸ್ವಲ್ಪ ಡಿಕೋಡ್ ಮಾಡೋಣ. ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಓದಿದ ನಮ್ಮ ದೇಶಕ್ಕೂ ನಾವು ದೊಡ್ಡವರಾದ ಮೇಲೆ ನೋಡುತ್ತಿರುವ ನಮ್ಮ ದೇಶಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಅಲ್ವಾ? ಡಿ ನೀರೋ ಕೂಡ ಅದನ್ನೇ ಹೇಳುತ್ತಿದ್ದಾರೆ. ಅವರು ನೋಡಿದ ಅಮೆರಿಕ ಎಂದರೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ವಲಸಿಗರಿಗೆ ಆಶ್ರಯ ಕೊಟ್ಟ, ಸಮಾನತೆ ಸಾರಿದ ಅಮೆರಿಕ. ಆದರೆ ಇಂದಿನ ಅಮೆರಿಕ ಹೇಗಾಗಿದೆ? ಕಪ್ಪು ವರ್ಣೀಯರ ಮೇಲೆ ಪೊಲೀಸ್ ದೌರ್ಜನ್ಯ, ಮಹಿಳೆಯರ ಅಬೋರ್ಷನ್ ಹಕ್ಕುಗಳ ಕಸಿಯುವಿಕೆ ಮತ್ತು ಪರಸ್ಪರ ಧರ್ಮಗಳ ನಡುವಿನ ದ್ವೇಷ. ಯಾವಾಗ ಒಂದು ದೇಶದ ಮಣ್ಣಿನಲ್ಲಿ ಪ್ರೀತಿಯ ಬದಲು ದ್ವೇಷದ ಬೆಳೆ ತೆಗೆಯಲು ಶುರು ಮಾಡುತ್ತಾರೋ ಆಗ ಈ ದೇಶವನ್ನ ಪ್ರೀತಿಸುವುದು ಕಷ್ಟವಾಗುತ್ತದೆ. ನನ್ನ ದೇಶವನ್ನ ಕುರುಡಾಗಿ ಪ್ರೀತಿಸಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಅವರು ನ್ಯಾಷನಲಿಸಂ ಮತ್ತು ಪೇಟ್ರಿಯಾಟಿಸಂ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಿದ್ದಾರೆ. ನ್ಯಾಷನಲಿಸಂ ಅಥವಾ ಅಂತಾರಾಷ್ಟ್ರೀಯತೆ ಎಂದರೆ ನನ್ನ ದೇಶವೇ ಶ್ರೇಷ್ಠ, ನಮ್ಮ ನಾಯಕರು ಮಾಡಿದ್ದೆಲ್ಲವೂ ಸರಿ ಎಂದು ಕಣ್ಣು ಮುಚ್ಚಿಕೊಂಡು ವಾದಿಸುವುದು. ಆದರೆ ಪೇಟ್ರಿಯಾಟಿಸಂ ಅಂದ್ರೆ ನಿಜವಾದ ದೇಶಪ್ರೇಮ. ನಿಜವಾದ ದೇಶಪ್ರೇಮಿ ತನ್ನ ದೇಶವನ್ನು ಪ್ರೀತಿಸುತ್ತಾನೆ, ಆದರೆ ತನ್ನ ದೇಶ ದಾರಿ ತಪ್ಪಿದಾಗ, ತನ್ನ ನಾಯಕನು ಜನರನ್ನ ಒಡೆಯುವ ಕೆಲಸ ಮಾಡಿದಾಗ ಅವರ ಕಾಲರ್ ಹಿಡಿದು ಪ್ರಶ್ನಿಸುತ್ತಾನೆ. ಡಿ ನೀರೋ ಇಲ್ಲಿ ಮಾಡುತ್ತಿರುವುದು ಅದೇ ಕೆಲಸವನ್ನ. ಡಿ ನೀರೋ ಅವರ ಭಾಷಣದ ಕೊನೆಯ ಭಾಗ ಕಾರ್ಪೊರೇಟ್ ಜಗತ್ತಿನ, ವಿಶೇಷವಾಗಿ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಕಪಟತನವನ್ನ ಬಯಲು ಮಾಡುತ್ತದೆ. ಅವರು ವೇದಿಕೆಯ ಮೇಲೆ ಆಪಲ್ ಸಂಸ್ಥೆಯನ್ನು ಬಿಡಲಿಲ್ಲ. ಕಿಲ್ಲರ್ಸ್ ಆಫ್ ದ ಫ್ಲವರ್ ಮೂನ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಆಪಲ್ ಸಂಸ್ಥೆ. ಡಿ ನೀರೋ ಹೇಳುತ್ತಾರೆ, ನಾನು ಈ ಚಿತ್ರಕ್ಕಾಗಿ ಆಪಲ್ ಸಂಸ್ಥೆಗಾಗಿ ಧನ್ಯವಾದ ಹೇಳಲು ಬಂದಿದ್ದೆ, ಆದರೆ ಅವರು ನನ್ನ ಭಾಷಣವನ್ನೇ ಸೆನ್ಸಾರ್ ಮಾಡಿದ್ದಾರೆ. ಅವರಿಗೆ ಸತ್ಯವನ್ನ ಕೇಳುವ ತಾಳ್ಮೆ ಇಲ್ಲ ಮತ್ತು ಸತ್ಯವನ್ನ ಹೇಳುವ ಧೈರ್ಯವೂ ಇಲ್ಲ. ಹಾಗಾಗಿ ನಾನು ಅವರಿಗೆ ಯಾವುದೇ ಧನ್ಯವಾದ ಹೇಳುವುದಿಲ್ಲ ಎಂದು. ಸೊ ಗೆಳೆಯರೇ, ಇದು ಇಂದಿನ ಜಗತ್ತಿನ ಮತ್ತೊಂದು ಕರಾಳ ಮುಖ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಸ್ಟುಡಿಯೋಗಳು
ಮೀಡಿಯಾ ಹೌಸ್ಗಳು ಸಮಾಜದ ಬಗ್ಗೆ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿಗಿಯುತ್ತವೆ. ಆದರೆ ಅಧಿಕಾರದಲ್ಲಿರುವವರ ವಿರುದ್ಧ ಯಾರಾದ್ರೂ ಮಾತನಾಡಲು ಹೋದರೆ ತಮ್ಮ ಬಿಸ್ನೆಸ್ಗೆ ಎಲ್ಲಿ ಪೆಟ್ಟು ಬೀಳುತ್ತದೆಯೋ ಎನ್ನುವ ಭಯದಿಂದ ಅವರ ಬಾಯಿ ಮುಚ್ಚಿಸುತ್ತವೆ. ಡಿ ನೀರೋ ಅವರ ಭಾಷಣವನ್ನ ಎಡಿಟ್ ಮಾಡಿದ್ದು ಕೂಡ ಇದೇ ಕಾರಣಕ್ಕಾಗಿ. ಟ್ರಂಪ್ ಅಥವಾ ಪ್ರಬಲ ರಾಜಕೀಯ ವರ್ಗಗಳನ್ನ ಎದುರು ಹಾಕಿಕೊಳ್ಳುವುದು ಆಯೋಜಕರಿಗೆ ಇಷ್ಟವಿರಲಿಲ್ಲ. ಆದರೆ ಡಿ ನೀರೋ ಕಾಂಪ್ರಮೈಸ್ ಆಗ್ಲಿಲ್ಲ. ಈಗ ಪ್ರಶ್ನೆ ಬರುವುದು, ಅಮೆರಿಕದ ಯಾವುದೋ ಮೂಲೆಯಲ್ಲಿ ಯಾವನೋ ನಟ ಮಾಡಿದ ಭಾಷಣ ನಮ್ಗ್ಯಾಕೆ ಬೇಕು? ನಾವು ಕನ್ನಡಿಗರು ಇದನ್ನು ಯಾಕೆ ಇಷ್ಟು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳಬೇಕು? ಕಾರಣ ಇದೆ ಫ್ರೆಂಡ್ಸ್. ಡಿ ನೀರೋ ಹೇಳಿದ ಆ ಸತ್ಯದ ತಿರುಚುವಿಕೆ ಮತ್ತು ದ್ವೇಷದ ಬಿತ್ತನೆ ಕೇವಲ ಅಮೆರಿಕದ ಸಮಸ್ಯೆಯಲ್ಲ, ಇದು ಗ್ಲೋಬಲ್ ಸಮಸ್ಯೆ. ಇಂದು ನಮ್ಮ ದೇಶದಲ್ಲೂ ಏನಾಗುತ್ತಿದೆ ಎಂದು ಯೋಚಿಸಿ. ವಾಟ್ಸಪ್ ಫಾರ್ವರ್ಡ್ಗಳೇ ಇತಿಹಾಸವಾಗಿ ಬದಲಾಗುತ್ತಿವೆ. ಫೇಕ್ ನ್ಯೂಸ್ ಫ್ಯಾಕ್ಟರಿಗಳು ದಿನದ 24 ಗಂಟೆಯೂ ಕೆಲಸ ಮಾಡುತ್ತಿವೆ. ನಮ್ಮ ಯುವ ಜನರ ತಲೆಗೆ ಸುಳ್ಳುಗಳನ್ನೇ ತುಂಬಿ ಅವರ ಯೋಚನಾ ಶಕ್ತಿಯನ್ನೇ ನಾಶ ಮಾಡುತ್ತಿವೆ. ಯಾರಾದರೂ ನಿರುದ್ಯೋಗದ ಬಗ್ಗೆ, ಶಿಕ್ಷಣದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ ಪ್ರಶ್ನೆ ಕೇಳಿದರೆ ಅವರನ್ನು ದೇಶದ್ರೋಹಿ ಎಂದು ಬ್ರ್ಯಾಂಡ್ ಮಾಡುವ ಸಂಸ್ಕೃತಿ ಬೆಳೆಯುತ್ತಿದೆ. ಇಂತಹ ಸಮಯದಲ್ಲಿ ರಾಬರ್ಟ್ ಡಿ ನೀರೋ ಅವರಂತಹ ಒಬ್ಬ ವ್ಯಕ್ತಿ ತನ್ನ ಕೆರಿಯರ್, ತನ್ನ ಇಮೇಜ್ ಎಲ್ಲವನ್ನು ಪಣಕ್ಕಿಟ್ಟು ಸತ್ಯದ ಪರವಾಗಿ ನಿಲ್ಲುತ್ತಾನೆ ಎಂದರೆ ಅದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಇಂಥ ನಟರು ನಮ್ಮಲ್ಲೂ ಇದ್ದಾರೆ. ಅವರ ಮಾತುಗಳನ್ನು ಕೇಳುವ ಕಿವಿಗಳಾಗಬೇಕಿದೆ ನಾವುಗಳು. ದೇಶವನ್ನು ಪ್ರೀತಿಸುವುದೆಂದರೆ ಕೇವಲ ವಾಟ್ಸಪ್ ಡಿಪಿ ಬದಲಾಯಿಸುವುದಲ್ಲ. ಸಮಾಜದಲ್ಲಿ ಒಂದು ಸುಳ್ಳು ಹರಿದಾಡುತ್ತಿರುವಾಗ ಅದರ ಮೂಲವನ್ನು ಹುಡುಕಿ ಸತ್ಯವನ್ನು ಜನರ ಮುಂದಿಡುವುದು ನಿಜವಾದ ದೇಶ ಪ್ರೇಮ. ನಾಯಕರು ದ್ವೇಷದ ಭಾಷಣ ಮಾಡಿದಾಗ ಇದು ತಪ್ಪು ಎಂದು ಬೆರಳು ಮಾಡಿ ತೋರಿಸುವುದೇ ನಿಜವಾದ ದೇಶ ಪ್ರೇಮ. ರಾಬರ್ಟ್ ಡಿ ನೀರೋ ಅಂದು ವೇದಿಕೆಯ ಮೇಲೆ ಬಂದು ನಿಂತು ಕೇವಲ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಲಿಲ್ಲ, ಬದಲಿಗೆ ಪ್ರಜಾಪ್ರಭುತ್ವದ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸಿದರು. ನನ್ನ ದೇಶವನ್ನ ಮೊದಲಿನಂತೆ ಕುರುಡಾಗಿ ಪ್ರೀತಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎನ್ನುವ ಅವರ ಮಾತು ನಮ್ಮ ಕಣ್ಣುಗಳನ್ನ ತೆರೆಸಬೇಕು. ಕಣ್ಣು ಮುಚ್ಚಿಕೊಂಡರೆ ಕಾಣುವುದು ಕತ್ತಲು ಮಾತ್ರ, ಸತ್ಯವಲ್ಲ. ಫ್ರೆಂಡ್ಸ್, ಈ ಡೀಟೇಲ್ ಅನಾಲಿಸಿಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸತ್ಯ ಮತ್ತು ಪರ್ಯಾಯ ಸತ್ಯಗಳ ಬಗ್ಗೆ, ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನೀವೇನು ಯೋಚಿಸುತ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಸತ್ಯವನ್ನ ಪ್ರಶ್ನಿಸುವವರೆಗೆ ಸುಳ್ಳುಗಳು ಆಳುತ್ತಲೇ ಇರುತ್ತವೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಯುವ ಜನರಿಗೆ ತಲುಪಲು ಈ ವಿಡಿಯೋವನ್ನ ಶೇರ್ ಮಾಡಿ. ಸಮಾಜ, ಇತಿಹಾಸ ಮತ್ತು ರಾಜಕಾರಣದ ಇಂತಹ ನೈಜ ಮತ್ತು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಗಂಭೀರ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಎಚ್ಚರದಿಂದಿರಿ, ಪ್ರಶ್ನಿಸುತ್ತಿರಿ. ಜೈ ಹಿಂದ್.